ಹೋಗಿ ಕೋಳಿ ಸುರಿಸಮರಪ್ಪ ಇವತ್ತು ಜವಾರಿ ಕೋಳಿ ಮಾಡ್ಬೇಕು ಆಕಿಗೆ ಅರ್ಧ ಹಚ್ಚ ಹಾಕಿ ಕಸಾಯ ಮಾಡಿ ಕುಡಿಸ್ಬೇಕು. ಹೌದಾ ನೀವೇ ಅಂತತ್ತಿ ಹಾಂ ತತ್ತಿ ಇಟ್ಟತಿ ಈಗ 2 ಕೋಳಿ. ಮತ್ತೆ ಕೋಳಿ ಹಿಡ್ಕೊಡು ಮತ್ತೆ ಹಿಡ್ದಿನ ನೋಡ ಅಲ್ಲಿ ಆಲ. ಹಾಯ್ ಹಲೋ ವೆಲ್ಕಮ್ ಟು ಮೈ ಲಾಗ್. ನಮ್ಮವಾಗ ಕೋಳಿ ಉಣಂಗ ಅನ್ಸಿದ್ರ ಆಲ್ರೆಡಿ ಕೋಳಿ ಹಿಡಿದು ಇಟ್ಬಿಟ್ಟಿರ್ತಾಳ ಮಾರ್ನಿಂಗ್. ನಾನು ಇವಾಗ ರೆಡಿ ಮಾಡಿಸ್ಕೊಂಡು ತಗೊಂಡೋಗಿ ಕೊಟ್ರ ರೆಡಿ ಆಗುತ್ತೆ. ನಮ್ಮ ಮನ್ಯಾಗ ಚಿಕನ್, ನಮ್ಮ ಅಖಿಲ್ ಅಂತೂ ನಾವು ಕೋಳಿ ರೆಡಿ ಮಾಡ್ಸೋದು ನೋಡಕ ನಮ್ಮಿಂದ ಬರ್ತಾ ನೋಡ್ರಿ. ಗಡಗಡ ಅಣ್ಣ ರೆಡಿ ಮಾಡಿ ಕಟ್ ಮಾಡಿ ಕೊಟ್ಟ, ಸೀದಾ ತಗೊಂಡು ಬಂದೆ ಮನೆಗೆ. ನಮ್ಮವಂತೂ ಓಣ್ಯಾಗ ಯಾರು ಹೊಸ್ದಾಗಿ ಊರಾಕ್ ಬಂದ್ಬಿಟ್ರೆ ಸಾಕು, ಅವ್ರ ಜೊತೆ ಒಂದು ದೊಡ್ಡ ಮೀಟಿಂಗ ಮಾಡಿಬಿಡ್ತಾಳ. ಐರಾ ಅಂಗನವಾಡಿಗೆ ಹೋಗಿ ಇಲ್ಲ ಈಗ ಇಲ್ಲಿ ನಮ್ಮ ಐರಾ ಅಂಗನವಾಡಿಗೆ ಹೋಗಲ್ಲ ಅನ್ನಕತ್ತಿದ್ಲು. ನಮ್ಮ ಮನುಷ್ಯ ರೆಡಿ ಮಾಡಿ ಕಳ್ಸಕ್ಕ ಕುಂತ್ಕೊಂಡಿದ್ಲು. ಗಡಮ್ ಬ್ಯಾಗ್ ತಂಬೋಗ್ ಹೇಳೈತೆ ರೆಡಿ ಇಟ್ಬಿಟ್ರಿ ಬ್ಯಾಗ್ ಆಗಲ್ಲ. ಈಗ ಹೋಗೋದೊಂದ ಬಾಕಿ. ನಮ್ಮ ಮಾವನ ಕೋಳಿ ಫಾರಮ್ ಇದಾವೆ ನೋಡ್ರಿ, 3 ಕೋಳಿ ಫಾರ್ಮ್ ಇಟ್ಟಾಳ ಮಾವ. ಫೈನಲಿ ನಮ್ಮ ಐರಾ ಅಂಗನವಾಡಿಗೆ ಹೊಂಟಾಳ ನೋಡ್ರಿ. ಅಂಗನವಾಡಿಗೆ ಹೋಗ್ಬೇಕಂದ್ರ ಅಂಗಡಿಯಾಗ ಏನಾರು ತಗೊಂಡ ಹೋಗ್ಬೇಕಾಕಿ. ನಾನು ಇವಾಗ ನನ್ನ ಡ್ಯೂಟಿಗೆ ಹೋಗೋ ಟೈಮ್. ಇವಾಗ ಸೀದಾ ಬೆಟ್ಟಕ್ಕೆ ಹೋಗಿ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಇದ ನೋಡ್ರಿ ನಮ್ದು ಇಟ್ಟಂಗೆ ಬಿಟ್ಟು ಇಲ್ಲೇ ನಾನು ದಿನ ಕೆಲಸ ಮಾಡೋದು. ಕೆಲಸ ಮಾಡ್ತ ನಾನು ಖಾಲಿ ಇರೋಲ್ಲ. ಎಲ್ಲರೂ ಬರೀ ರೀಲ್ಸ್ ಮಾಡ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರ. ತುಂಬ ಜನ ಕಾಮೆಂಟನ್ನು ಮಾಡಿರ್ತೀರ, ಈತ ಏನು ಕೆಲಸ ಮಾಡಲ್ಲ ಬರೀ ರೀಲ್ಸ್ ಮಾಡ್ಕೊಂತ ಜೀವನ ಮಾಡ್ತೀರಿ ನೀವು ಅಂತಂದು. ರೀಲ್ಸನ್ನು ಮಾಡ್ತೀವಿ, ನಮ್ಮ ಬೆಟ್ಟಕ್ಕೆ ಕೆಲಸನೂ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ನಾನು ಬುಲ್ಲು ಮತ್ತು ಟ್ಯಾಕ್ಟ್ರ್ 2 ನಾನೇ ಹೊಡೆಯೋದು. ಇವಾಗ ಗುಂಡ ರೆಡಿ ಮಾಡ್ಬೇಕು, ಈ ಗುಂಡ ತುಳಿಸ್ಬೇಕು ಇವಾಗ ನಾನು. ಗುಂಡ ತುಳಿಸ್ತಿರ್ಬೇಕಾದ್ರೆ ಈ ಥರ ಪ್ರಾಬ್ಲಮನ್ನು ಹಾಕವ ನೋಡಿ ಫ್ರೆಂಡ್ಸ್. ಗುಂಡದಲ್ಲಿದ್ದ ನೀರು ಈ ಥರ ಹರ್ಕೊಂಡು ಹೋಗ್ಬಿಟ್ಟವು. ಒಂದು ಮಣೆ ಹಾಕಿರ್ತವ, ಆ ಮಣೆಯಿಂದ ನೀರು ಸೋರಿ ಹೋಗ್ಬಿಟ್ಟವು ಎಲ್ಲ. ಇದು ನನ್ನ ಪ್ರತಿದಿನದ ಕೆಲಸ. ಇದು ನಾನು ಪ್ರತಿದಿನ ಕೆಲಸ ಮಾಡೋ ಟೈಮಲ್ಲಿ ಇವೇ ನನಗೆ ಬುಲ್ಲು ಮತ್ತು ಟ್ಯಾಕ್ಟ್ರ್ ಇವೇ ನನ್ನ ಫ್ರೆಂಡ್ಸ್. ಇವ್ ಜೊತೆಗೆ ನಾನು ಜಾಸ್ತಿ ಇರೋದು. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದ್ರಾಗ ಹಿಂಗಾಗಿರುತ್ತೆ ನನ್ನ ಮಕ್ಕ. ಫೈನಲಿ ಮನೆಗೆ ಬಂದು ಜಳಕ ಮಾಡಿ ಹಿಂಗೆ ರೆಡಿ ಆದೆ. ನಮ್ಮವ್ವ ಮಿಕ್ಸರ್ಗೆ ಹಾಕಂದ್ರೆ ಹಾಕಾಗಲ್ಲ, ಎತ್ತನ ಇಲ್ಲ ಬಂಡೆಯಾಗಿ ರುಬ್ತಾಳ. ಅಲ್ಲ ಮಿಕ್ಸರ್ಗೆ ಹಾಕಿದ್ರೆ ಆಗಲ್ಲ ಭಾರಿ ಮಿಕ್ಸರ್ ಅದು. ಹೆಸರಿಗೆ ಮಾಡ್ಯಾರ ಮಿಕ್ಸರ್. ಒಂದು ತಾಸಿನಾಗ ಆಳಿಸಿ ಹೋಗುತ್ತೆ. ನಾಳೆ ಇಟ್ಟಕ್ಕಿಂತ ನೀವು ಇರಲಿ, ಇದು ಏನಾಗಲ್ಲ. ಆ ಕೆಲಸ ಕುಡಿಗಿಲ್ಲ ಅಂತ ಹತ್ತದ ಅಡ್ದದ್ದು ಕುಡಿಯಲ್ಲ ಅಂತ ಕುಡಿಯಲ್ಲ. ಏನು ಅದ್ರಿಂದ ಉಪಯೋಗ? ಕುಡಿಬೇಕು ಅಡ್ದಾಗ. ಅಡ್ದದ್ದು ಏನು ರೋಗ ಅನ್ನೋದು ಗೊತ್ತಾಗ್ತದೆ. ಅಡ್ಗೆ ಹಚ್ಚಿದಾಗ ಅದು ಎಲ್ಲ ಜವರ್ ಕೋಳಿದು ಹುರುಗಮ್ಮಿ ಅದೆಂಥದ್ದು ಮತ್ತೆ ಹಂಡ ಹಾಕಿ ಬೇಸ್ ಮತ್ತೆ ಕುದಿಸಿ ಅದ್ರ ಮ್ಯಾಗ ಹೆಸರು ನಮಗೆ ಕುಡಿಸ್ಯಾರ ನಮ್ಮ ಫೈನಲಿ ಚಿಕನ್ ರೆಡಿ ಆಯ್ತು. ನಾವು ಊಟ ಮಾಡಿ ಇವಾಗ ರೀಲ್ಸ್ ಮಾಡುವ ಟೈಮ್. ಒಂದು ಕೋಳಿದು ರೀಲ್ಸ್ ಮಾಡೋದಿತ್ತು. ನಮ್ಮವನು ರೀಲ್ಸ್ ಮಾಡಮ್ ಬಾರವ ಅಂತ ಕರೆದೆ. ಕೋಳಿ ಇಡಬೇಕಾಗಿತ್ತು. ನಮ್ಮವ್ವ ಜಡ್ರೆ ಹಾಕಿ ಹಿಡಿದು ರೀಲ್ಸ್ ಮಾಡಿದ್ವಿ. ಆ ರೀಲ್ಸ್ ಆ ರೀಲ್ ನಮ್ಮ ಪ್ರೊಫೈಲ್ನಾಗ ಐತಿ, ಹೋಗಿ ನೋಡ್ರಿ. ನಮ್ಮ ಆಯ್ರ ಅಂತ ಅಂಗನವಾಡಿಗೆ ಹೋಗಿ ದಣ್ಕೊಂಡ್ ಬಂದು ಬೇಸ್ ಮಾಕೊಂಡ್ಬಿಟ್ಟಿದ್ಲು. ಇವಾಗ ಗೀತನ್ ಡೆಲಿವರಿ ಆಗ್ಬೇಕಾದ್ರ ನಾವೆಲ್ಲ ಎಷ್ಟೊಂದು ಜನ ಸೇರಿ ಅಲ್ಲಿ ವೇಟ್ ಮಾಡಿ ಆಕಿನ ಆರಾಮಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಎಲ್ಲ ಕೇರ್ ಮಾಡಿದ್ವಿ. ಇವಾಗ ನಮ್ಮವನ್ ಕೇಳಮ್ಮ, ನನ್ನ ಡೆಲಿವರಿ ಆಗುವಾಗ ನಮ್ಮವನ ಪರಿಸ್ಥಿತಿ ಹೆಂಗಿತ್ತಂತಂದು. ಈಗ ಗೀತನ್ ಡೆಲಿವರಿ ಮಾಡೋಕೆ ಅಷ್ಟೊಂದು ನಾವು ಓಡಾಡಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಷ್ಟು ಕೇರ್ ಮಾಡಿದ್ವಿ. ಡಾಕ್ಟ್ರ್ ಎಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟು ಚೆನ್ನಾಗಿ ಡೆಲಿವರಿ ಆಯ್ತು. ಈಗ ನನ್ನ ನಡೆಯತ್ನಾಗ ನಿನ್ನ ಪರಿಸ್ಥಿತಿ ಹೆಂಗಿತ್ತು? ನಿನ್ನ ನಡೆಯವತ್ನಾಗ ನನ್ನ ಪರಿಸ್ಥಿತಿ ಹೆಂಗಿತ್ತಂದ್ರ ಅವಾಗಿನ ಕಾಲನ ಬೇರೆ. ಅಗ್ಲೆಲ್ಲ ಮಂದಿ ಹೊಲ್ದ ಕಡ್ಲರ್ದು ಬಂದು ರಾತ್ರಿ ನೋವು ತಿಂದು 12-1 ಗಂಟೆ ಆಗಿತ್ತಾನ. ಅವಾಗ ಅಡ್ದೀನಿ ನಾನು. ಅವಾಗ ಟೈಮ್ ಸುಡ್ಗಾಡಿ ನಮಗೆ ಏನಿಲ್ಲ. ಕೆಲಸ ಮಾಡಿ ಬಂದ ಅಡ್ದೇನೆ. ಬೆಳತನ ನೋವು ತಿಂದೀನಿ. ಒಂದ್ ದಿನ ಬೆಳ ಕರ್ದಿದ್ದಿಲ್ಲ. ನಾನು ಹಸ್ಗಿತ್ತು. ನಾನು ನನಗೆಲ್ಲ ನೀರು ಪಾರ ಹಾಕಿ ಮನಗ್ಸದ್ರಾಗ ಅವಾಗ ಬೆಳ ಕರ್ದಿ. ಎಲ್ಲಿ ನನ್ನ ಡೆಲಿವರಿ ಆಗಿದ್ದು? ಹಳೆ ಕುಂಟದಾಗ. ನಿಮ್ ದೊಡ್ಡಪ್ಪ ನಿಮ್ ದೊಡ್ಡವ ಮಾಡ್ಯಾರ ಅಲ್ಲಿ. 3 ಅಕ್ಕವ ಇಲ್ಲಿ ತವ್ರ ಮನೆಗ್ ಬ್ಯಾಡ ಅಂದ್ರಲ್ಲ. ನಮ್ ದೊಡ್ಡ ಅಕ್ಕ ನಮ್ ದೊಡ್ಡ ಮಾವ ಮಾಡ್ಯಾರ.
ಏನ್ ಡಾಕ್ಟರ್ ಇಲ್ಲ ಏನಿಲ್ಲ? ಏನಿಲ್ಲ. ಅವಾಗ ನಮ್ ಜನ್ಮಕ್ಕ ಡಾಕ್ಟರ್ ಇದ್ದಿಲ್ಲ, ಏನಿದ್ದಿಲ್ಲ. ಆ ಡಾಕ್ಟರ್ ಕೂಡ ನಾವ್ ಕರ್ದ್ರ ರಾತ್ರಿ ಕರ್ದ್ರ ಮುಂಜಾನೆ ಬರ್ತಿದ್ರು. ದೂರ ಇರತ್ತನ? ಮುಕ್ಕುಂಪಿಲಿಂದಾನ ಬರ್ಬೇಕು ನಮ್ಮೂರಿಗೆ ಗುಡ್ದಾಗ. ಅವ್ ಫೋನ್ ಇದ್ದಿಲ್ಲ, ಏನಿದ್ದಿಲ್ಲ. ಹೋಗಿ ಕರ್ಕೊಂಡ ಬರ್ಬೇಕು ಎಷ್ಟೊತ್ತಿದ್ರು. ಫೋನ್ಗಿನ್ ಏನಿದ್ದಿಲ್ಲ ನಮ್ ಕಾಲಕ್ಕ. ಎಷ್ಟೊತ್ತಿದ್ರ ನಡ್ಕಂತ ಹೋಗಿ ಕರ್ಕೊಂಡ್ ಬರ್ತದ್ರಿ. ಈ ಸತ್ತರ್ಸದ ಸುದ್ದಿ ಹೇಳಕ ಆಳು ನಮೀಗ ಅವಾಗ. ಈಗೆಲ್ಲಿ ಫೋನ್ಯಾಗ ತಕ್ಷಣಕಿನ ಜೀವ್ ಗುಟ್ಕನ ಅದ್ರಾಗನ ತಕ್ಷಣಕ್ಕ ಅಲ್ಲೇ ಫೋನ್ ಹೊಡೆದ್ ಬಿಟ್ಟಿರ್ತಾರ, ಅಲ್ಲೇ ಬಂದ್ ಬಿಡ್ತಾರ 10 ಗಂಟೆ ಕರ್ಕೊಂಡ್. ಎಲ್ಲಿ ತರ್ಬೇಕು? ಬೈಕ್ ಇಲ್ಲ, ಗಾಡಿ ಇಲ್ಲ. ಎತ್ತಿನ ಗಾಡಿನ ಕಟ್ಕೊಂಡ್ ಹೋಗ್ಬೇಕು ಎಷ್ಟೊತ್ತಿದ್ರೆ, ಇಲ್ಲ ಸೈಕಲ್ ತುಳ್ಕೊಂಡ್ ಹೋಗ್ಬೇಕು. ಸೈಕಲ್ ಇದ್ದು ಅವಾಗ ನಮ್ ನೆಪ್ಪಿಲಿ. ಕರೆಕ್ಟ್ 9 ತಿಂಗಳದಾಗ ಆಗೈತೆ ಡೆಲಿವರಿ ನಮ್ದು. 9 ತಿಂಗಳಾಗ ಆಡಿದೀನಿ. ಫ್ರೆಂಡ್ಸ್, ನನ್ನ ಡೆಲಿವರಿ ಡೇಟ್ ಅಂತೂ ನಮ್ಮವಾಗ ಗೊತ್ತೇ ಇಲ್ಲ. ನಾನು ಯಾವಾಗ ಹುಟ್ಟಿನ ಅನ್ನೋದು ಇಸ್ವಿ ಅಂತ ನನಗೆ ಗೊತ್ತಿಲ್ಲ. ಅದು ಗೌರ್ಮೆಂಟ್ ಡೇಟ್ ಆಫ್ ಬರ್ತ್ನಾಗ ನಾವು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕತ್ತೀವಿ. ಆದ್ರೆ ಸ್ವಲ್ಪ ನಮ್ಮವ್ವ ಅವಾಗ ಹುಟ್ಟಿದ್ ನೀನು ಇವಾಗ ಹುಟ್ಟಿದ್ ನೀನು ಅಂತ ಕೇಳ್ತಾಳ. ನೋಡಮ್ಮ ಅದನ್ನು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳಮ್ಮ ನಾನು ಯಾವಾಗ ಹುಟ್ಟಿನ ಅಂತಂದು. ಅಲ್ಲಿ ಅವಾಗ ಕರೆಕ್ಟ್ ನಾನು ಹುಟ್ಟಿದ ಡೇಟ್ ನೆನಪಿಲ್ಲ ಅಂದ್ರೂ ಏನಾರ ಸ್ವಲ್ಪ ನೆನಪಿರೋದು ಏನಾರ? ಭಾರತುಣಿ ನಿಮ್ಮ ಅತ್ತೆರು, ನಿಮ್ಮ ಮಾಮ, ನಿಮ್ಮ ಅತ್ತೆ ಗಂಡ ಇಬ್ರು ಎಲ್ಲ ಹೋಗಿದ್ರು. ನಮ್ ಮನ್ಯಾಗ ನೀನ್ ಹುಟ್ಟಿದ್ಕ ಅವ್ರ ಮನ್ಯಾಗ ಅವ್ರು ಮಾಡ್ಕೊಂಡು ಕಾಟಿಗೆ ಹೋದ್ರ ಅವ್ರು ದುಡ್ಯಾಕ. ಭಾರತುಣಿ ಇಸ್ವಿ ಗೊತ್ತಿಲ್ಲ. ಇಸ್ವಿ ಗೊತ್ತಿಲ್ಲ. ಅದು ನನ್ಗೇನ್ ಗೊತ್ತಾಗೈತಿ. ಒಟ್ಟ ಭಾರತುಣಿ ದಿನ ಹುಟ್ಟಿನ ನಾನು. ಭಾರತುಣಿ ದಿನ ಹುಟ್ಟಿ. ಹಂಗಂದ್ರ ಭಾರತುಣಿ ಅಂದ್ರ ವರ್ಷದಾಗ ಒಂದ ಸಲ ಬರೋದದು. ಇದು 1994 ಅಂತ ಐತಿ. ಅದ್ರಾಗ ಗೂಗಲ್ ಒಂದ್ಸಲ ಚೆಕ್ ಮಾಡಮ್ಮ ಯಾವ ಇಸ್ವಿ ಅದ. 1994ದಾಗ ಯಾವ ತಿಂಗಳದಾಗ ಐತಿ, ಮತ್ತೆ ಯಾವ ದಿನಾಂಕ, ಇದು ಹೆಸರು, ಅದು ಯಾವ ವಾರ ಹುಟ್ಟಿ ನಾನು? ಮಂಗಳವಾರ ದಿನ. ಭಾರತುಣಿ ದಿನ ಮಂಗಳವಾರ ದಿನ ಹುಟ್ಟೀನಿ. ಗೂಗಲ್ನಾಗ ಸರ್ಚ್ ಮಾಡಿ ನೋಡಮ್ಮ ಈಗ ಭಾರತುಣಿ ಯಾವ ಇಸ್ವ್ಯಾಗ ಮಂಗಳವಾರ ದಿನ ಬರುತ್ತಾ ಅಂತಂದು. 1994, 1993 ಮತ್ತು 1995 ಇವು 3ರಾಗ ನಾನು ಚೆಕ್ ಮಾಡಿದ್ರೆ ನನ್ನ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಆಗುತ್ತಾ. ಅಂದ್ರೆ ಅದು ಡೇಟ್ ಭಾರತುಣಿ ಕರೆಕ್ಟಾಗಿ ಮಂಗಳವಾರ ದಿನನ ಬರ್ಬೇಕು ಆ ಇಸ್ವ್ಯಾಗ. ಹಂಗಂದ್ರೆ ನಂದು ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಆಗುತ್ತೆ. ಇವಾಗ ನಾನು ಉಣಿಯ ದಿನ ಹುಟ್ಟಿರೋದಾಗ ನನ್ನ ಡೇಟ್ ಆಫ್ ಬರ್ತ್ ಸಿಗಕತೈತಿ. ಚೆಕ್ ಮಾಡಮ್ಮ ಗೂಗಲ್ನಾಗ. ನನಗೆ ಹೆಸರಿಟ್ಟಿದ್ದೆ ಯಾರು? ನನಗೆ ಯಾರ ಹೆಸರಿಟ್ರ ನೆನಪಿಲ್ಲ. ನಾಗಪ್ಪ ಇಟ್ಟಿರ್ಬೇಕು. ಯಾರು? ನಾಗಪ್ಪ ಮಾವ. ಮತ್ತೆ ಮಗ. ಸರಿ ಫ್ರೆಂಡ್ಸ್, ಇವಾಗ ನನ್ನ ಡೇಟ್ ಆಫ್ ಬರ್ತ್ ಚೆಕ್ ಮಾಡಮ್ಮ ಗೂಗಲ್ನಾಗ ಹೋಗಿ. ಏನು ಹೇಳತ್ತೆ ನೋಡಮ್ಮ. ಭಾರತ ಹುಣ್ಣಿಮೆ 1994, ಡೇಟ್ ಆ್ಯಂಡ್ ಡೇ ಕನ್ನಡ. ರಲ್ಲಿ ಜ್ಯೇಷ್ಠ ಹುಣ್ಣಿಮೆ ದಿನಾಂಕ 25 ಮೇ 1994 ಬುಧವಾರ ದಿನ ಬಂದೈತಿದ್ದು. ಬುಧವಾರ ದಿನ ಅಂದ್ರೆ ಅಲ್ಲ ನಮ್ದು. 1994 ಅಲ್ಲ ನನ್ನ ಡೇಟ್ ಆಫ್ ಬರ್ತ್. ಇವಾಗ 1993 ಚೆಕ್ ಮಾಡಮ್ಮ. ಇದನ್ನು ಅಲ್ಲ. ಥರ್ಸ್ಡೇ ಮೇ 6, 1993 ಬಂದೈತಿ. 1993 ಅಲ್ಲ. ಇವಾಗ 1995 ನೋಡಮ್ಮ. 1995 ಶನಿವಾರ ದಿನ ಬಂದೈತಿ. ಇದೂ ಅಲ್ಲ. ಇವಾಗ 96 ಚೆಕ್ ಮಾಡಮ್ಮ. ಭಾರತ ಹುಣ್ಣಿಮೆ ಜುಲೈ 30, 1996 ಮಂಗಳವಾರ. ಫ್ರೆಂಡ್ಸ್, ಇದೇ ನೋಡ್ರಿ ಫ್ರೆಂಡ್ಸ್, ಫೈನಲಿ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಾಯ್ತು ಇವತ್ತು. ಅದು ಡೇಟ್ ಮತ್ತೆ ನೆಕ್ಸ್ಟ್ ನನ್ನ ಬರ್ತ್ಡೇನ ಜುಲೈ 30ರಂದು ಆಚರಣೆ ಮಾಡ್ಕೊಂತ. ಸ್ವಲ್ಪ ಕನ್ಫರ್ಮ್ ಅನಿಸುತ್ತೆ, ಯಾಕಂದ್ರೆ ಹುಣ್ಣಿಮೆ ದಿನ ಮತ್ತು ಭಾರತ ಹುಣ್ಣಿಮೆ ದಿನ ಅಂತಂದು ಪಕ್ಕ ಹೇಳಿದಾಗ ಅಲ್ಲೇ ಆಸುಪಾಸಿರೋ ಡೇಟ್ ಚೆಕ್ ಮಾಡಿದ್ರು, ಮತ್ತು ಅದು ಬರೋ ಡೇಟ ಇದು. ಉಣಿ ದಿನ ಹುಟ್ಟಿರೋದ್ರಿಂದ ನನಗೆ ಈ ಡೇಟ್ ಗೊತ್ತಾಯ್ತು.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ಗೀತಂದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಗೀತನ್ ಚೆಕ್ ಮಾಡಮ್ಮ. ಅವ್ರ ಅವನು ಇಲ್ಲೇ ಅದಾರ. ಅವ್ರವನ್ ಕೇಳಿ ಗೀತಾ ಡೆಲಿವರಿ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.